ಇವತ್ತೇನು ಅನಂತಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟು ನಮ್ಮ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು, ಅದಕ್ಕೋಸ್ಕರ ನಾನು ಸೀಟ್ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ವಿ. ಇದು ಖಂಡನೀಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೊಟ್ಟಂತ ಸಂವಿಧಾನ ಈ ದೇಶಕ್ಕೆ ನಮ್ಮ ಪವಿತ್ರವಾದಂಥ ಗ್ರಂಥ. ನಾವೆಲ್ಲ ಕೂಡ ಸಂವಿಧಾನದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇವತ್ತು ಎಲ್ಲರೂ ಕೂಡ ಸಂವಿಧಾನದಲ್ಲಿ ರಕ್ಷಣೆ ಸಿಗ್ತಾ ಇದೆ. ಇವತ್ತು ಬಿಜೆಪಿಯವರು ಇದನ್ನ ಬದಲಾವಣೆ ಮಾಡ್ತಾ ಇದ್ದೀವಿ, ಮುಂದಕ್ಕೆ ನಮಗೆ ಶಕ್ತಿ ಕೊಡಿ ಅಂತ ಕೇಳ್ತಾ ಇರೋದು ನಿಜವಾಗ್ಲೂ. ಆಮೇಲೆ ಬಿಜೆಪಿಯವರು ಅದನ್ನ ವೈಯಕ್ತಿಕವಾದ ವಿಚಾರ ಅಂತ ಹೇಳಿದ್ರು. ವೈಯಕ್ತಿಕ ಪಾರ್ಲಿಮೆಂಟ್ ಮೆಂಬರ್ ಮಾತಾಡಿದ ಹೆಂಗ್ ವೈಯಕ್ತಿಕ ಆಗ್ತದೆ? ಯಾವ ರೀತಿ ಆಗ್ತದೆ? ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥವ್ರು ಏನ್ ಆಕ್ಷನ್ ತಗೊಂಡಿದ್ದಾರೆ? ಎಕ್ಸ್ಪೆಲ್ ಮಾಡಿದ್ದಾರೆ ಅವ್ರನ್ನ. ಇದು ಅವರ ಕುಮ್ಮಕ್ಕು, ಅವರ ಧ್ವನಿಯಾಗಿ, ಬಿಜೆಪಿ ಧ್ವನಿಯಾಗಿ ಇವತ್ತು ಅವರಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇಡೀ ದೇಶ ಮತ್ತು ಕರ್ನಾಟಕ ರಾಜ್ಯ ಇದನ್ನು ಖಂಡಿಸಬೇಕು. ಎಲೆಕ್ಷನ್ ಸಂದರ್ಭದಲ್ಲಿ ಇದಕ್ಕೆ ತಕ್ಕಂತ ಉತ್ತರ ಕೊಡಬೇಕು ಅಂತ ಹೇಳಿ ಈ ಸಂವಿಧಾನದಲ್ಲಿ ಬದುಕ್ತಾ ಇರುವಂತ ಎಲ್ಲ ನಾಗರಿಕರು ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಏನು ಅನಂತಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟು ನಮ್ಮ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು, ಅದಕ್ಕೋಸ್ಕರ ನಾನು ಸೀಟ್ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ವಿ. ಇದು ಖಂಡನೀಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೊಟ್ಟಂತ ಸಂವಿಧಾನ ಈ ದೇಶಕ್ಕೆ ನಮ್ಮ ಪವಿತ್ರವಾದಂಥ ಗ್ರಂಥ. ನಾವೆಲ್ಲ ಕೂಡ ಸಂವಿಧಾನದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇವತ್ತು ಎಲ್ಲರೂ ಕೂಡ ಸಂವಿಧಾನದಲ್ಲಿ ರಕ್ಷಣೆ ಸಿಗ್ತಾ ಇದೆ. ಇವತ್ತು ಬಿಜೆಪಿಯವರು ಇದನ್ನ ಬದಲಾವಣೆ ಮಾಡ್ತಾ ಇದ್ದೀವಿ, ಮುಂದಕ್ಕೆ ನಮಗೆ ಶಕ್ತಿ ಕೊಡಿ ಅಂತ ಕೇಳ್ತಾ ಇರೋದು ನಿಜವಾಗ್ಲೂ. ಆಮೇಲೆ ಬಿಜೆಪಿಯವರು ಅದನ್ನ ವೈಯಕ್ತಿಕವಾದ ವಿಚಾರ ಅಂತ ಹೇಳಿದ್ರು. ವೈಯಕ್ತಿಕ ಪಾರ್ಲಿಮೆಂಟ್ ಮೆಂಬರ್ ಮಾತಾಡಿದ ಹೆಂಗ್ ವೈಯಕ್ತಿಕ ಆಗ್ತದೆ? ಯಾವ ರೀತಿ ಆಗ್ತದೆ? ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥವ್ರು ಏನ್ ಆಕ್ಷನ್ ತಗೊಂಡಿದ್ದಾರೆ? ಎಕ್ಸ್ಪೆಲ್ ಮಾಡಿದ್ದಾರೆ ಅವ್ರನ್ನ. ಇದು ಅವರ ಕುಮ್ಮಕ್ಕು, ಅವರ ಧ್ವನಿಯಾಗಿ, ಬಿಜೆಪಿ ಧ್ವನಿಯಾಗಿ ಇವತ್ತು ಅವರಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇಡೀ ದೇಶ ಮತ್ತು ಕರ್ನಾಟಕ ರಾಜ್ಯ ಇದನ್ನು ಖಂಡಿಸಬೇಕು. ಎಲೆಕ್ಷನ್ ಸಂದರ್ಭದಲ್ಲಿ ಇದಕ್ಕೆ ತಕ್ಕಂತ ಉತ್ತರ ಕೊಡಬೇಕು ಅಂತ ಹೇಳಿ ಈ ಸಂವಿಧಾನದಲ್ಲಿ ಬದುಕ್ತಾ ಇರುವಂತ ಎಲ್ಲ ನಾಗರಿಕರು ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ. ಇವತ್ತೇನು ಅನಂತಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟು ನಮ್ಮ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು, ಅದಕ್ಕೋಸ್ಕರ ನಾನು ಸೀಟ್ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ವಿ. ಇದು ಖಂಡನೀಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೊಟ್ಟಂತ ಸಂವಿಧಾನ ಈ ದೇಶಕ್ಕೆ ನಮ್ಮ ಪವಿತ್ರವಾದಂಥ ಗ್ರಂಥ. ನಾವೆಲ್ಲ ಕೂಡ ಸಂವಿಧಾನದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇವತ್ತು ಎಲ್ಲರೂ ಕೂಡ ಸಂವಿಧಾನದಲ್ಲಿ ರಕ್ಷಣೆ ಸಿಗ್ತಾ ಇದೆ. ಇವತ್ತು ಬಿಜೆಪಿಯವರು ಇದನ್ನ ಬದಲಾವಣೆ ಮಾಡ್ತಾ ಇದ್ದೀವಿ, ಮುಂದಕ್ಕೆ ನಮಗೆ ಶಕ್ತಿ ಕೊಡಿ ಅಂತ ಕೇಳ್ತಾ ಇರೋದು ನಿಜವಾಗ್ಲೂ. ಆಮೇಲೆ ಬಿಜೆಪಿಯವರು ಅದನ್ನ ವೈಯಕ್ತಿಕವಾದ ವಿಚಾರ ಅಂತ ಹೇಳಿದ್ರು. ವೈಯಕ್ತಿಕ ಪಾರ್ಲಿಮೆಂಟ್ ಮೆಂಬರ್ ಮಾತಾಡಿದ ಹೆಂಗ್ ವೈಯಕ್ತಿಕ ಆಗ್ತದೆ? ಯಾವ ರೀತಿ ಆಗ್ತದೆ? ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥವ್ರು ಏನ್ ಆಕ್ಷನ್ ತಗೊಂಡಿದ್ದಾರೆ? ಎಕ್ಸ್ಪೆಲ್ ಮಾಡಿದ್ದಾರೆ ಅವ್ರನ್ನ. ಇದು ಅವರ ಕುಮ್ಮಕ್ಕು, ಅವರ ಧ್ವನಿಯಾಗಿ, ಬಿಜೆಪಿ ಧ್ವನಿಯಾಗಿ ಇವತ್ತು ಅವರಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇಡೀ ದೇಶ ಮತ್ತು ಕರ್ನಾಟಕ ರಾಜ್ಯ ಇದನ್ನು ಖಂಡಿಸಬೇಕು. ಎಲೆಕ್ಷನ್ ಸಂದರ್ಭದಲ್ಲಿ ಇದಕ್ಕೆ ತಕ್ಕಂತ ಉತ್ತರ ಕೊಡಬೇಕು ಅಂತ ಹೇಳಿ ಈ ಸಂವಿಧಾನದಲ್ಲಿ ಬದುಕ್ತಾ ಇರುವಂತ ಎಲ್ಲ ನಾಗರಿಕರು ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ.